ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ನುಗ್ಗೆಕಾಯಿ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನುಗ್ಗೆಕಾಯಿನ ಈ ರೀತಿ ಸಿಪ್ಪೆ ಎಲ್ಲ ಸುಲಿದು ನೀಟಾಗಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಿದ್ರೂ ನಡೆಯುತ್ತೆ, ಬಟ್ ನಾನು ಇದು ಈಸಿ ಮೆಥಡ್ ಅಂತೇಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಗ ಕ್ವಿಕ್ಕಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿ ನಂತರ ಬೇಯೋದಕ್ಕೆ ಇಡಬೇಕು. ಒಂದು 5 ನಿಮಿಷ ಬೆಂದರೆ ನುಗ್ಗೆಕಾಯಿ ಪೂರ್ತಿಯಾಗಿ ಬೆಂದಿರುತ್ತೆ. ಪೂರ್ತಿ ಬೆಂದು ನುಗ್ಗೆಕಾಯಿ ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋ ಥರ ಇರಬಾರ್ದು, ಒಂದು ಹದಕ್ಕೆ ಬೇಯಬೇಕಷ್ಟೇ. ಸೊ ಅದೆಲ್ಲ ನೀಟಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ. ಅಂದರೆ 100% ನುಗ್ಗೆಕಾಯಿ ಬೆಂದಿದೆ ಅಂದರೆ ಅದರಲ್ಲಿ 90% ಬೆಂದಿರಬೇಕು, ಆಗ ತೊಗೋತಾ ಇರೋದು. ನೋಡಿ, ಈಗ ನೀಟಾಗಿ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಇದು ಒಂದು ಕಡೆ ಇರಲಿ. ಇದಾದಮೇಲೆ ನಾನೀಗ ಫ್ರೈಯಿಂಗ್ ಪಾನ್ನ ತೊಗೊಂಡಿದ್ದೀನಿ. ಫ್ರೈಯಿಂಗ್ ಪಾನ್ನ ತೊಗೊಂಡು ನೀಟಾಗಿ ಪಾನ್ ಕಾದ್ಮೇಲೆ ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ, ಇಲ್ಲ ಕಡಿಮೆ ನಾವು ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಷ್ಟೊಂದು ಆಯಿಲ್ ಬೇಡ ಅಂತಂದರೆ ನಾರ್ಮಲಾಗಿ ಹಾಕ್ಕೋಬೋದು. ನೋಡಿ, ಈಗ ಎಣ್ಣೆ ಕಾದ್ಮೇಲೆ ನಾನೀಗ ಇದಕ್ಕೆ ಜೀರಿಗೆನ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು, ಖಾರ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ ಅಂತೇಳಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲವೂ ಕೂಡ ನೀಟಾಗಿ ಫ್ರೈ ಆದಮೇಲೆ ಒಂದು ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಬಂದಮೇಲೆ ಈ ಬೇಯಿಸಿರುವಂಥ ನುಗ್ಗೆಕಾಯಿನ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ನುಗ್ಗೆಕಾಯಿ, ಆವಾಗ ಇನ್ನು 10% ಬೇಯುವಂಥದ್ದು ನೀಟಾಗಿ ಫ್ರೈ ಆಗುತ್ತೆ, ಬೇಯುತ್ತೆ. ಹಾಗೆ ನುಗ್ಗೆಕಾಯಿ ಪೂರ್ತಿ ಬೆಂದು ಮುದ್ದೆ ಥರ ಕಲಸೋಗೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ ಆಯಿಲಲ್ಲಿ ಫ್ರೈ ಆಗೋದ್ರಿಂದ. ಇದಕ್ಕೆ ನಾನು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ, ಹಾಗೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ. ಆಯಿಲಲ್ಲಿ ಆ ಸಾಂಬಾರು ಪುಡಿ ಹಾಕೋದಿಲ್ಲ ಅಥವಾ ಬೇರೆ ಏನೂ ಹಾಕಲ್ಲ, ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಅದ್ರ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿ ಆ ಖಾರ ನೀಟಾಗಿ ನುಗ್ಗೆಕಾಯಿಗೆ ಸೆಟ್ ಆಗಬೇಕು. ಹಾಗಾಗಿ ಕಂಪ್ಲೀಟಾಗಿ ಇದು ಸೆಟ್ ಆಗಲಿಕ್ಕೆ ಒಂದು 5 ನಿಮಿಷ ಬೇಕಾಗ್ತದೆ. ನಾನೀಗ ಲಿಡ್ನ ಕ್ಲೋಸ್ ಮಾಡ್ಕೋತೀನಿ, ಒಂದು 5 ನಿಮಿಷ ಅಷ್ಟೇ. ನೋಡಿ, ಈಗ 2 ನಿಮಿಷ ಆದಮೇಲೆ ನಾನು ಈ ಥರ ಓಪನ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಸೆಟ್ಟಾಗಿದೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ನೋಡಿ, ತಳ ಹಿಡಿಯೋಕ್ಕೆ ಬಿಡಬಾರ್ದು, ಅದರಲ್ಲಿರುವಂಥ ನೀರಿನ ಅಂಶದಲ್ಲಿ ನೀಟಾಗಿ ಸ್ಟೀಮ್ ಆಗಿ ಚೆನ್ನಾಗಿ ನುಗ್ಗೆಕಾಯಿ ಕೂಡ ಪೆಪ್ಪರ್ ಫ್ರೈ ಜೊತೆ ಪರ್ಫೆಕ್ಟಾಗಿ ಆಗಿದೆ. ನೋಡ್ಬೋತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಹೇಗಾಯಿತು ನುಗ್ಗೆಕಾಯಿ ಪೆಪ್ಪರ್ ಡ್ರೈ ಅಂತ. ಇದನ್ನು ಮಾಡೋದು ಇಷ್ಟೇ ಸಿಂಪಲ್ಲಾಗಿ. ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್ ಆಲ್.